ಕಾಂಗ್ರೆಸ್ನಲ್ಲಿ ಸಂಪುಟದ ಕಿಚ್ಚು ಈಗ ಹೊತ್ತಿ ಉರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಡಿಕೆ ಸರ್ಕಾರದಲ್ಲಿ ಬಂಡಾಯದ ಆಕ್ರೋಶ ಮುಗಿತಾನೇ ಇಲ್ಲ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಅಸಮಾಧಾನ ಮುಂದುವರಿತಾ ಇದೆ. ಇವತ್ತು ದೆಹಲಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇವತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಖಾತೆ ಹಂಚಿಕೆ, ಸಚಿವ ಸ್ಥಾನದ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಈ ಬಗ್ಗೆ ನಿನ್ನೆ ಕೂಡ ಹೇಳಿದ್ವಿ ನಾವು. ಸಚಿವ ಸ್ಥಾನ ಅದಲು ಬದಲಾಗುವಂತಹ ಸಾಧ್ಯತೆಗಳಿದಾವೆ. ಎಷ್ಟು ಜನರ ಸಚಿವ ಸ್ಥಾನ ಅದಲು ಬದಲಾಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮೀಟಿಂಗ್ ನಡೆಯುತ್ತೆ. ಅದಾದ ಬಳಿಕ ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಹಾಲಿ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡು ಬೇರೆಯವರಿಗೆ ಸಚಿವ ಸ್ಥಾನ ಏನಾದರೂ ನೀಡಲಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಿರುವಂಥದ್ದು. ಸರ್ಕಾರದಲ್ಲಿ ಪ್ರಭಾವಿ ಖಾತೆಗೂ ಕೂಡ ಸಚಿವರಿಂದ ಭಾರೀ ಲಾಭಿ ನಡೀತಾ ಇದೆ. ಖಾತೆ ಬೇಕು ಅಂತ ಪ್ರಭಾವಿ ಖಾತೆಗಳಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಅದಕ್ಕೂ ಕೂಡ ಲಾಭಿ ನಡೀತಾ ಇದೆ. ಯಾವುದು ಅತಿ ಹೆಚ್ಚು ರೆವೆನ್ಯೂ ಜನರೇಟ್ ಮಾಡುತ್ತೆ ಅಂತಹ ಖಾತೆಗಳು ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಏನೋ ಸಚಿವ ಸ್ಥಾನದ ಗೊಂದಲಕ್ಕೆ ಬ್ರೇಕ್ ಬೀಳೋವರೆಗೂ ಖಾತೆ ಹಂಚಿಕೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ರೀತಿಯ ಒಂದು ಚರ್ಚೆಗಳು ಕೂಡ ಆರಂಭ ಆಗಿದೆ. ಯಾಕಂದರೆ ಈಗಾಗಲೇ ಸಚಿವ ಸ್ಥಾನದ ಗೊಂದಲ ಆರಂಭ ಆಗಿದೆ. ಈಗಲೇ ಏನಾದರೂ ಖಾತೆ ಹಂಚಿಕೆ ಮಾಡಿದ್ರೆ ಈ ಗೊಂದಲ ಮತ್ತಷ್ಟು ತೀವ್ರವಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಸಂಪುಟದಲ್ಲಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಖಾತೆಗಾಗಿ ಫೈಟ್ ಶುರುವಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ, ಈ ಪ್ರಯಾಣ ತುಂಬ ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ, ಈ ಗೊಂದಲಗಳಿಗೆ ಯಾವ ರೀತಿಯಾಗಿ ತೆರೆ ಎಳಿತಾರೆ, ಏನೆಲ್ಲ ಚರ್ಚೆ ಮಾಡಿ ಇದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈಗಲೇ ಏನಾದರೂ ಖಾತೆ ಹಂಚಿಕೆ ಮಾಡ್ತಾರಾ, ಅಥವಾ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆಯ ಗೊಂದಲ ಏನು ಆರಂಭ ಆಗಿದೆ, ಆ ಅಸಮಾಧಾನ ಏನು ನಡೀತಾ ಇದೆ, ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ನಂತರದಲ್ಲಿ ಏನಾದರೂ ಖಾತೆ ಹಂಚಿಕೆ ಮಾಡೋದಕ್ಕೆ ಮುಂದಾಗ್ತಾರಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಆ ಪ್ರಶ್ನೆ ಕೂಡ ಇದೆ ಈಗ. ಯಾಕಂದರೆ ಈಗ ಭುಗಿಲೆದ್ದಿರೋ ಅಸಮಾಧಾನ ಏನಿದೆ ಅದೇ ತುಂಬ ಜಾಸ್ತಿ ಇದೆ. ಇದನ್ನೇ ಈಗ ಪಕ್ಷದಲ್ಲಿ ಸರಿಯಾಗಿ ನಿಭಾಯಿಸೋದಕ್ಕಾಗ್ತಾ ಇಲ್ಲ. ಇದೇ ವೇಳೆ ಒಂದು ವೇಳೆ ಏನಾದರೂ ಖಾತೆ ಹಂಚಿಕೆ ಮಾಡಿದ್ರೆ ಮತ್ತೆ ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆ ಇದೆ. ಈಗ ಯಾರ್ಯಾರು ಸಚಿವರಾಗಿದ್ದಾರೆ ಅವರಲ್ಲೇ ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಇದೆ. ಹೀಗಾಗಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಎಡೆ ಮಾಡಿಕೊಡದೆ ಮೊದಲು ಇದನ್ನು ಬಗೆಹರಿಸಬೇಕೀಗ. ಅದನ್ನು ಬಗೆಹರಿಸಿದ ಬಳಿಕವೇ ಖಾತೆ ಹಂಚಿಕೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ.